ನಾಲ್ಕನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ಮುಂಬರುವಂತ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಶತಾಯಗತಾಯ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತೇಳಿ ಜೆಡಿಎಸ್ ಈಗಲಿಂದಲೇ ತಯಾರಿಯನ್ನ ಆರಂಭಿಸಿದೆ. ಅದಕ್ಕೆ ನಿನ್ನೆ ನಡೆದಂತಹ ಬೃಹತ್ ಸಮಾವೇಶ ಸಾಕ್ಷಿಯಾಗಿತ್ತು. ಇತ್ತ ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಅದ್ದೂರಿ ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಮುಂಬರುವಂತಹ ಚುನಾವಣೆಗಳಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸುಮ್ಮನೆ ರಾಜಕೀಯವಾಗಿ ಭಾಷಣ ಮಾಡಿದ್ದಾರೆ ಅಷ್ಟೇ. ಬಿಜೆಪಿ ಜೊತೆ ಸೇರಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅವರು ಜೆಡಿಎಸ್ ಯಾಕೆ ಅಧಿಕಾರ ಬಿಟ್ಕೊಡ್ತಾರೆ? ಜೆಡಿಎಸ್ ಬಿಜೆಪಿ ಇಬ್ಬರಿಗೂ ಬಹುಮತ ಬರೋದಿಲ್ಲ. ಒಂದು ವೇಳೆ ಬಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಂತೂ ಅಧಿಕಾರ ಕೊಡಲ್ಲ. 2028ಕ್ಕೂ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರೋದು ಪಕ್ಕ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೇಳೆ ಬಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ ಅನ್ನೋ ಒಂದು ಘೋಷವಾಕ್ಯ ನಿನ್ನೆ ಆಯ್ತಪ್ಪ, ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡ್ಬಿಡ್ತಾ ಇಷ್ಟನೇ ಆಗುತ್ತ. ಅವರು ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿತ್ತು. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಟ್ ಅವರಿಗೆ ಬಿಜೆಪಿ ಜೊತೆ ಇರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವ್ರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು. ಯಾವ ಕಾರಣಕ್ಕೂ ಬರಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, 2018 ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಜಾಸ್ತಿ ಸ್ಥಾನ ಗೆದ್ದಿತ್ತು. ಬಟ್ ಆಗ ಸಿಎಂ ಮಾಡಿದ್ದು ಕುಮಾರಸ್ವಾಮಿ ಅವರನ್ನೇ. ಬಟ್ ಈಗ ಅದನ್ನು 2028ಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ಏನು ಈ ಹೇಳಿಕೆ ಹಿಂದೆ ಇರುವಂತ ಅರ್ಥ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು 2028ಕ್ಕೂ ಕೂಡ ಕಾಂಗ್ರೆಸ್ ಫುಲ್ ಫ್ಲೆಡ್ಜ್ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ, ಹೈಕಮಾಂಡ್ ಹೇಳಿದವರು ಸಿಎಂ ಆಗ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ನಿಮ್ಮ ನಾಯಕತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಯಾರ ನಾಯಕತ್ವವನ್ನ ವಹಿಸುತ್ತಾ ಆ ನಾಯಕತ್ವದಲ್ಲೇ 2028ಕ್ಕೆ ಫುಲ್ ಫ್ಲೆಡ್ಜ್ ಅಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಆಗ್ಲಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈಗ ಗೆದ್ದಿರುವಂತದ್ದು 2004ರಲ್ಲಿ 57 ಸ್ಥಾನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾಗ ಗೆದ್ದಿದ್ವು. ಆದ್ರೆ ಈಗಿನ ಕಾಲ ಬೇರೆ ಇದೆ. ಹೇಗೆ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ? ಹಾಸನದಲ್ಲಿ ನಿನ್ನೆ ಜೆಡಿಎಸ್ ನ ಬೆಳ್ಳಿ ಹಬ್ಬದ ಅಂಗವಾಗಿ ನಡೆದಂತಹ ಈ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಹೊರೆ ಹರಿಯಿದ್ರು ಜೆಡಿಎಸ್ ನ ನಾಯಕರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಿಯೇ ತೀರ್ತೇವೆ ಅನ್ನೋ ಒಂದು ಶಪಥಕ್ಕೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ. ಬಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಆಗೋ ಕಾರಣಕ್ಕೋಸ್ಕರ ಬಂದ್ರೆ ಜೆಡಿಎಸ್ಗೆ ಯಾವ ಕಾರಣಕ್ಕಾಗಿ ಅವರು ಅಧಿಕಾರವನ್ನ ಬಿಟ್ಕೊಡ್ತಾರೆ? ಫುಲ್ ಫ್ಲೆಡ್ಜ್ ಅಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ಕೊಂಡ್ರೆ ಜೆಡಿಎಸ್ ಈಗ ಆಲ್ಮೋಸ್ಟ್ 17 ಸ್ಥಾನಗಳನ್ನಷ್ಟೇ ಗೆದ್ದಿದೆ. ಮುಂದೆ ಕೂಡ ಅದಕ್ಕಿಂತ ಕಡಿಮೆ ಆಗಬಹುದು, 1-2 ಸ್ಥಾನಗಳ ವ್ಯತ್ಯಾಸ ಆಗಬಹುದು. ಹೀಗಿರುವಾಗ ಅವ್ರಿಗೆ ಹೇಗೆ ರೀತಿ ಅಧಿಕಾರವನ್ನ ಬಿಟ್ಕೊಡ್ತಾರೆ? ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭವಿಷ್ಯ ನುಡಿದ್ದಾರೆ. ಜೊತೆಗೆ ಜೆಡಿಎಸ್ ನ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಸುರೇಶ್.